ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಒಂದು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಇದೆ ಕುಂಭರಾಶಿ ಭವಿಷ್ಯ ಅನ್ನೋದನ್ನು ನೋಡೋಣ. ಈ ಅಕ್ಟೋಬರ್ ಮಾಸದಲ್ಲಿ ಈ ಕುಂಭರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕುಂಭದಲ್ಲಿ ರಾಹು ಇದ್ದರೂ ಕೂಡ ಗುರುವಿನ ಪೂರ್ಣ ಅನುಗ್ರಹ ಇದೆ. ಗುರು ಪಂಚಮದಲ್ಲಿ ಇದ್ದು ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಮಕ್ಕಳು ಒಳ್ಳೆ ವಿದ್ಯಾವಂತರು, ಪ್ರಜ್ಞಾವಂತರು, ಜ್ಞಾನವಂತರಾಗ್ತಾರೆ. ಒಳ್ಳೆ IAS IPS ಓದ್ತಕ್ಕಂಥವರು, ಡಿಫೆನ್ಸಲ್ಲಿ ಕೆಲಸ ಮಾಡ್ತಕ್ಕಂಥವರು, ಹೀಗೆ ಒಳ್ಳೆ ಸೈಂಟಿಸ್ಟ್ ಆಗಬಹುದು, ಹೀಗೆ ಒಳ್ಳೆ ಒಂದು ಇಂಜಿನಿಯರ್ ಆಗಬಹುದು, ಏನೋ ಸೆಲ್ಲಿಂಗ್ ಇಂಜಿನಿಯರ್ ಆಗ್ಬೋದು. ಹೀಗೆ ಒಳ್ಳೆಯ ಒಂದು ವಿದ್ಯಾವಂತರು ಮಕ್ಕಳಾಗ್ತಾರೆ. ಯಾಕಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ. ಮತ್ತು ವಕ್ರಾಗಿ 6ನೇ ಮನೆಗೆ ಹೋಗದ ರೋಗ ನಿವಾರಣೆ ಆಗುತ್ತದೆ. ಯಾವುದೇ ಕಾಯಿಲೆಗಳು ಕಷಾಯಗಳಿದ್ದರೆ ಪರಿಹಾರ ಆಗುತ್ತದೆ. ಎಷ್ಟೋ ಕಾಯಿಲೆಗಳು ಯಾರ ಮನೆಯಲ್ಲಿ ಯಾರಿಗೂ ಇದ್ದರೂ ಕೂಡ ಮನೆಯಲ್ಲಿ ಎಲ್ಲರ ನಿಮ್ಮ ಯೋಗದಿಂದ ಎಷ್ಟೋ ಜನಕ್ಕೆ ಕಾಯಿಲೆ ಕಡಿಮೆ ಆಗುತ್ತೆ. ಆದರೆ ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಈ ಏಟಿಗೆ ಅಂದರೆ ಶೀತಕ್ಕೆ ಸಂಬಂಧಪಟ್ಟಂತಹ ಥೈರಾಯ್ಡ್ ಆಗಿರ್ಬೋದು. ಥೈರಾಯ್ಡ್, ಕಿವಿ, ಗಂಟ್ಲು, ಮೂಗು ನೋವು ಬರ್ತಕ್ಕಂಥದ್ದು, ತಲೆನೋವು ಬರೋದು, ಮೂಗು ಹೀಗೆ ಶೀತ ಆಗೋದು, ಸಂಬಂಧಪಟ್ಟಂಥ ಶೀತ ಬಾಧೆ ಆಗೋದು, ತಾತ್ಕಾಲಿಕ ಔಷಧಿ ಮಾಡಿ ಅದು ಕೂಡ ಸರಿ ಹೋಗುತ್ತೆ. ಮತ್ತು ದುಡ್ಡಿನ ವಿಚಾರ ಬಂದಾಗ ನಿಮಗೆ ದುಡ್ಡು ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ. ಖರ್ಚು ಮಾಡೋಕ್ಕೆ ಕೆಲವು ಆಗೋದಿಲ್ಲ. ಕೆಲವೊಂದು ನಿಮಗೆ ರಿಕ್ವೈರ್ಮೆಂಟ್ಸ್ ಇದೆ, ಅಂದರೆ ಕೆಲವು ಕೊಡಬೇಕು, ತೆಗೆದುಕೊಳ್ಳಬೇಕು ಅಂಥ ಸಂದರ್ಭ ಇದೆ. ಆದರೂ ಕೂಡ ಸ್ವಲ್ಪ ಚಿಂತನೆ ಮಾಡಿಕೊಂಡು ಯೋಚನೆ ಮಾಡಿ ಖರ್ಚು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ಅಂದರೆ ಆಮೇಲೆ ನಿಮ್ಮ ಕೈಲಿ ಖಾಲಿ ಆಗಿಬಿಡುತ್ತೆ, ಬರೋ ದುಡ್ಡು ಇರೋದಿಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಅಂದರೆ ಕೈಯಲ್ಲಿ ನಿಲ್ಲೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿ. ವಾದ ವಿವಾದಗಳು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅನಾವಶ್ಯಕ ಮಾತಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಗೊಂದಲ ಆಗುವ ಸಾಧ್ಯತೆ ಇದೆ. ವಿಚಾರದಲ್ಲಿ ನಿಮಗೆ ಆಸ್ತಿ ಸಿಗುವಂಥ ಯೋಗ, ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಯೋಗ, ಸ್ವಂತ ಆಸ್ತಿ ಮಾಡುವಂಥ ಯೋಗ, ಮನೆ ಏನಾದರೂ ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಅದರ ಜೊತೆಗೆ ಮನೆಯಲ್ಲಿ ಮದುವೆ ಆಗುವವರು ಯಾರಿದ್ದರೆ ಮನೆಯಲ್ಲಿ ಮದುವೆ ಆಗುವಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಜೊತೆಗೆ ಮನೆ ಕಟ್ಟೋದು, ಫ್ಲಾಟ್ ತಗೊಳ್ಳೋದು, ಕಾರ್ ತಗೊಳ್ಳೋದು, ಇನ್ನು ನಾಮಕರಣ ಮಾಡೋದು, ಗುದ್ಲಿ ಪೂಜೆ ಮಾಡೋದು, ಭೂಮಿ ಪೂಜೆ ಮಾಡೋದು, ಹೊರದೇಶ ಪ್ರಯಾಣ, ದೂರದೇಶ ಪ್ರಯಾಣ, ಸಮುದ್ರ ಸ್ಥಾನ, ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡ್ತಕ್ಕಂಥದ್ದು, ಮತ್ತು ಸಂಘ ಸಂಸ್ಥೆಗಳನ್ನು ಕಟ್ಟತಕ್ಕಂಥದ್ದು, ಕೆಲವು ಆಡಳಿತ ವರ್ಗದಲ್ಲಿ ಹೋಗಿ ಒಳ್ಳೆಯ ಹೆಸರು ಮಾಡ್ತಕ್ಕಂಥದ್ದು, ಕೆಲವು ಸರ್ಕಾರಿ ಬೋರ್ಡ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸರ್ಕಾರ ಎತ್ತರ ಕೆಲಸಗಳಲ್ಲಿ ಮಾಡ್ತಕ್ಕಂಥದ್ದು, ಸರ್ಕಾರಿ ಕಾಂಕ್ರೀಟಲ್ಲಿ ಇದೆ, ಕಾಂಟ್ರಾಕ್ಟ್ಸು ಅಲ್ಲಿ ನೀವು ಕೆಲಸ ತಗೊಂಡು ಮಾಡಿ. ಕೆಲವೊಂದಷ್ಟನ್ನು ಕಾಂಟ್ರಾಕ್ಟ್ ತೆಗೆದುಕೊಳ್ಳುವಂಥ ಕಾಂಟ್ರಾಕ್ಟ್ ದಾರಿ, ಕೆಲವು ಸಿವಿಲ್ ಕಾಂಟ್ರಾಕ್ಟ್ಸ್ ಮಾಡೋರಿಗೆ ಒಳ್ಳೆಯ ಯೋಗ, ಮತ್ತು ಇಂಜಿನಿಯರಿಂಗ್ ಮಾಡೋರಿಗೆ ಒಳ್ಳೆಯ ಯೋಗ ಇದೆ. ಮೆಡಿಕಲಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಇದೆ. ಮತ್ತು ಆಯುರ್ವೇದಿಕ್ ಓದಿಗರೇ ಅನುಕೂಲ ಇದೆ ಅಂತ ಹೇಳ್ಬೋದು. ಮತ್ತು ಅಲೋಪತಿ ಮಾಡ್ತಾರಲ್ಲ ಅವರು, ಹೋಮಿಯೋಪತಿ ಎಲ್ಲ ಒಂದು ಮೆಡಿಕಲಲ್ಲಿ ಹೋಗ್ತಾರೆ. ಅವರಿಗೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಅಕ್ಟೋಬರ್ ಮಾಸದಲ್ಲಿ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವವರಿಗೆ ಒಳ್ಳೆಯ ಯೋಗಗಳಿವೆ. ಇನ್ನು ಪತ್ರಕರ್ತರಿಗೆ, ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥವರಿಗೆ, ಸಾಹಿತಿಗಳಿಗೆ, ನ್ಯಾಯವಾದಿಗಳಿಗೆ ಅಂದರೆ ಲಾಯರ್ಗಳಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಾರಲ್ಲ, ಚಿಕ್ಕ ಅಂಗಡಿ ಇಟ್ಕೊಂಡು ಅಂಥ ವ್ಯಕ್ತಿಗಳಿಗೂ ಕೂಡ ಹಣಕಾಸು ಸಂಸ್ಥೆಗಳಲ್ಲಿ ಒಳ್ಳೆ ಫಲಗಳು, ಒಂದು ಕುಂಭರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಮೋಸ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಯಾವುದಕ್ಕೂ ಮೋಸ ಹೋಗಬಾರ್ದು. ರಾಹು ಇದ್ದಾನೆ ಸಪ್ತಮದಲ್ಲಿ, ಕೇತು ನೋಡ್ತಾನೆ. ಹಾಗಾಗಿ ಸ್ವಲ್ಪ ಮೋಸ ಹೋಗುವಂಥದ್ದು, ಆಮೇಲೆ ಕಳೆದುಕೊಳ್ಳುವಂಥದ್ದು ಯೋಗ ಇದೆ. ಹಾಗಾಗಿ ಬಹಳ ಹುಷಾರಾಗಿರಬೇಕು. ಆನ್ಲೈನಲ್ಲಿ ಏನೇ ವ್ಯವಹಾರವನ್ನು ಮಾಡಬೇಕಿದ್ರೂ ಬಹಳ ಹುಷಾರಾಗಿ ಮಾಡಬೇಕಾಗುತ್ತೆ. ಯಾಕಂತಂದರೆ ಸಪ್ತಮದಲ್ಲಿ ರಾಹು ರಾಶಿಯಲ್ಲಿ, ರಾಹು ಸಪ್ತಮದಲ್ಲಿ, ಕೇತು ಇದ್ದಾನೆ. ಅದು ಗುರು ದೃಷ್ಟಿ ಇದೆ. ಆದರೆ ಪೂರ್ತಿ ನಾವು ಮೈಮರೆತು ಯಾವುದೇ ಕೆಲಸ ಮಾಡಬಾರ್ದು. ಜಾಗ್ರತೆ ವಹಿಸಿ ಓವರಾಲ್ ಆಗಿ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಇದೆ. ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ದೈವಾನುಗ್ರಹ ಇದೆ. ಒಂದು ವೇಳೆ ತೊಂದರೆ ಇದ್ದರೆ ಹತ್ತಿರ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಶನಿವಾರದ ದಿವಸ ನೀವು ತುಳಸಿಯಿಂದ ಅಂದರೆ ಅರ್ಚನೆ ಮಾಡಿಸಿ. ತುಳಸಿಯಿಂದ ಆಂಜನೇಯ ಟೆಂಪಲ್ಗೆ ಹೋಗಿ, ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ.
ಮತ್ತು ಶನಿ ಟೆಂಪಲ್ಗೆ ಕೂಡ ಹೋಗಿ ನೀವು ಶನಿ ಟೆಂಪಲ್ಗೂ ಕೂಡ ಹೋಗಿ ಅಲ್ಲೂ ಕೂಡ ತುಳಸಿ ಹಾರವನ್ನು ನೀಡಿ ಅಥವಾ ಎಳ್ಳೆಣ್ಣೆ ದಾನ ಮಾಡಿ, ಅಂದರೆ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಡೋದು, ಎಳ್ಳಿನ ದೀಪ ಹಚ್ಚೋದು, ಎಳ್ಬತ್ತಿ ಹಚ್ಚೋದು, ಈ ರೀತಿ ಎಳ್ಳಿಂದ ಮಾಡಿದ ಅಂದರೆ ಪಂಚಪಲಾರ ಅಂತ ಮಾಡ್ತಾರೆ, ಅದನ್ನು ಕೂಡ ನೈವೇದ್ಯಕ್ಕೆ ಕೊಡ್ಬೋದು. ಎಳ್ಳಿಂದ ಮಾಡಿದ ಪಂಚಪಲಾರವನ್ನು ಶನಿ ಟೆಂಪಲಲ್ಲಿ ನೈವೇದ್ಯವಾಗಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ. ಆದಷ್ಟು ನೀವು ಸಾಧ್ಯವಾದಷ್ಟು ಶನಿವಾರ ಅಥವಾ ಮಂಗಳವಾರ ಆಂಜನೇಯ ಟೆಂಪಲ್ಗೆ ಹೋಗಿ ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಪೂಜೆಯನ್ನು ಮಾಡಿಸಿ, ಅರ್ಚನೆ ಮಾಡಿಸಿ, ಖಂಡಿತ ನಿಮ್ಮ ಕಷ್ಟಗಳು ಏನೇನಿದೆ ಎಲ್ಲ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಅಂದರೆ ಕೊನೆ ಹಂತದ 7.5 ಇರೋದ್ರಿಂದ ಸ್ವಲ್ಪ ಕಷ್ಟಗಳು ಇದ್ದೇ ಇರುತ್ತೆ. ಹಾಗಾಗಿ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ನಾವು ದೇವ್ರ ಮೊರೆ ಹೋಗಲೇಬೇಕು, ನಾವು ದೇವರನ್ನು ಬೇಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಶನಿ ರಾಶಿಯಾಧಿಪತಿನೇ ಶನಿ ನಿಮಗೆ ಕುಂಭರಾಶಿಗೆ ಬಂದು, ಹಾಗಾಗಿ ಶನಿಯನ್ನು ಬೇಡ್ಕೋಬೇಕಾಗುತ್ತೆ. ಶನಿದೇವರಿಗೆ ಬೇಡ್ಕೊಂಡು ಶನೇಶ್ವರಾಯ ನಮಃ, ಓಂ ಶನೇಶ್ವರಾಯ ನಮಃ ಅಂತ 108 ಬಾರಿ ಜಪ ಕೂಡ ಮಾಡಬೇಕಾಗುತ್ತೆ. ಅದನ್ನು ಪಠಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಪ್ಲೀಸ್ ನೋಡಿದ್ರಲ್ಲ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಇದೆ, ಯಾವ ಫಲಗಳಿದೆ ಕುಂಭರಾಶಿಯವರಿಗೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ಕುಂಭರಾಶಿ ಅಧಿಪತಿನೇ ಬಂದು ಶನಿ ಮಹಾತ್ಮ ಸ್ವಾಮಿ. ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಶನಿ ಮಹಾತ್ಮ ಸ್ವಾಮಿನೇ. ಯಾಕಂದರೆ ನಾವು ಶನಿ ಮಹಾತ್ಮ ಸ್ವಾಮಿ, ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟೇ ಒಳ್ಳೆ ಪ್ರತಿಫಲಗಳನ್ನು ಅವರು ನಮಗೆ ಕೊಡ್ತಾರೆ. ನಾವು ತಪ್ಪು ಮಾಡಿದ್ರೆ ಖಂಡಿತ ಅವರು ಶಿಕ್ಷೆ ಕೂಡ ಕೊಡ್ತಾರೆ. ಹಾಗಾಗಿ ನಾವು ಯಾರಿಗೂ ಎದುರಲಿಲ್ಲ ಅಂದ್ರೂ ಶನಿದೇವರಿಗೆ ಎದುರಲೇಬೇಕಾಗುತ್ತದೆ. ಯಾಕಂದರೆ ದೇವರು ಒಳ್ಳೆಯದಕ್ಕೆ ಒಳ್ಳೆ ಫಲ, ಕೆಟ್ಟದಕ್ಕೆ ಕೆಟ್ಟ ಫಲ ಕೊಡೋದು ಅಂದರೆ ಶನಿ ಮಹಾತ್ಮ ಸ್ವಾಮಿ ಒಬ್ಬರೇನೆ. ಶಿಕ್ಷೆ ಕೊಡೋಕ್ಕೂ ರೆಡಿ, ಒಳ್ಳೇದು ಮಾಡೋಕ್ಕೂ ರೆಡಿ. ಹಾಗಾಗಿ ನಾವು ಶನಿದೇವರನ್ನು ನಂಬಬೇಕು. ಅಂದರೆ ಶನಿ ಮಹಾತ್ಮ ಸ್ವಾಮಿ ನಮಗೆ ಕೈ ಹಿಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಕುಂಭರಾಶಿ ಅಧಿಪತಿ ಮತ್ತು ಮಕರ ರಾಶಿ ಅಧಿಪತಿ ಶನಿದೇವ ಆಗಿರೋದ್ರಿಂದ ಎರಡೂ ರಾಶಿಯವರು ಆದಷ್ಟು ಶನಿ ಮಹಾತ್ಮ ಟೆಂಪಲ್ಗೆ ಹೋಗೋದು, ಸಾಧ್ಯವಾದಷ್ಟು ಅರ್ಚನೆ ಅಂದರೆ ಎಳ್ಳೆಣ್ಣೆ ದೀಪ ಹಚ್ಚೋದು ಮತ್ತು ಎಳ್ಬತ್ತಿ ಹಚ್ಚೋದು, ಈ ರೀತಿಯಾಗಿ ನೀವು ಮಾಡ್ಕೋತಾ ಬಂದರೆ ಮತ್ತು ತುಳಸಿ ಅರ್ಚನೆ ಮಾಡಿಸಿ, ನಿಮ್ಮ ಕೈಲಾದಷ್ಟು ಏನಾಗುತ್ತೋ ಅದನ್ನು ಮಾಡಿಸ್ತಾ ಬಂದರೆ ಖಂಡಿತ ಸ್ವಲ್ಪ ಸ್ವಲ್ಪ ಕ್ರಮೇಣವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಹೋಗುತ್ತೆ. ಯಾಕಂದರೆ ಶನಿ 7.5 ನಡೀತಾ ಇದೆ, ಕೊನೆ ಹಂತದಲ್ಲಿದ್ದೀರ ಕುಂಭರಾಶಿಯವರು. ಹಾಗಾಗಿ ಸ್ವಲ್ಪ ಕಷ್ಟಗಳು ಬಂದೇ ಬರುತ್ತೆ, ಏರುಪೇರಾಗ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ಶನಿ ಟೆಂಪಲ್ಗೆ ಹೋಗೋದನ್ನು ಖಂಡಿತ ಮರಿಬೇಡಿ, ಓಕೆನಾ? ಆದಷ್ಟು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ತಾಳ್ಮೆಯಿಂದ ಇರಬೇಕಷ್ಟೇ, ನಾವು ತಾಳ್ಮೆನ ಕಳ್ಕೊಬಾರ್ದು ಯಾವತ್ತೂ. ತಾಳ್ಮೆನೇ ನಮಗೆ ಮುಖ್ಯ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.